ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೇಪಾಳ, ಅದಕ್ಕೆ ಮುಂಚೆ ಬಾಂಗ್ಲಾದೇಶ, ಅದಕ್ಕಿಂತ ಮೊದಲು ಶ್ರೀಲಂಕಾ, ಮ್ಯಾನ್ಮಾರಲ್ಲೂ ಆಗಿತ್ತು. ಅದಕ್ಕಿಂತ ಹಿಂದೆ ಎಲ್ಲ ಭಾರತದ ಸುತ್ತ ಇರುವಂತಹ ದೇಶಗಳಲ್ಲಿ ಕ್ರಾಂತಿಗಳಾಗ್ತಾ ಇದ್ದಾವೆ. ಅಲ್ಲಿನ ಸರ್ಕಾರಗಳನ್ನು ಜನ ಕಿತ್ತು ಬಿಸಾಕ್ತಾ ಇದ್ದಾರೆ. ಸುಮ್ಮನೆ ಕಿತ್ತು ಬಿಸಾಕ್ತಾ ಇಲ್ಲ, ಹಿಂಸಾತ್ಮಕವಾದ ರೀತಿಯಲ್ಲಿ ಕಿತ್ತು ಬಿಸಾಕ್ತಾ ಇದ್ದಾರೆ. ಆಡಳಿತ ಪಕ್ಷದವರನ್ನ ಹಿಟ್ಟಾಡಿಸ್ಕೊಂಡು ಹೊಡೀತಿದ್ದಾರೆ, ಕೊಂದೇ ಬಿಡ್ತಿದ್ದಾರೆ ಕೆಲವರನ್ನ. ಎಲ್ಲವೂ ಸಹ ಕಳೆದ 3 ವರ್ಷಗಳಲ್ಲಿ, ಒಂದು ವರ್ಷದಲ್ಲಿ ಒಂದು ಕಡೆ ಆದರೆ ಇನ್ನೊಂದು ವರ್ಷ ಅಂತ ಈಗ ಮೊನ್ನೆ ತಾನೇ ನೇಪಾಳದಲ್ಲಿ ನಡೆದಿದೆ. ಅಲ್ಲಿನ ಪ್ರಧಾನಿ, ರಾಷ್ಟ್ರಪತಿ ಎಲ್ಲ ದೇಶ ಬಿಟ್ಟು ಓಡೋಗ್ಬೇಕಾದಂತಹ ಪರಿಸ್ಥಿತಿ. ಮಿನಿಸ್ಟ್ರುಗಳನ್ನ ರೋಡಲ್ಲಿ ಅಟ್ಟಾಡಿಸ್ಕೊಂಡು ಹೊಡೆದಿರುವಂತಹ ವಿಡಿಯೋ ಎಲ್ಲ ನೀವು ನೋಡಿದ್ದೀವಿ. ಮತ್ತೆ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಅವರುಗಳ ಮನೆಗಳು, ಮಾಜಿ ಪ್ರಧಾನಿಗಳ ಮನೆಗಳು, ಅವ್ರ ಹೆಂಡತಿನೂ ಕೊಂದು ಹಾಕಿದ್ರು, ಮಾಜಿ ಪ್ರಧಾನಿಯನ್ನು ಇಟ್ಟಾಡಿಸ್ಕೊಂಡು ಹೊಡೆದ್ರು, ಸಿಟ್ಟಿಂಗ್ ಫೈನಾನ್ಸ್ ಮಿನಿಸ್ಟರ್ನ ರೋಡಲ್ಲಿ ಎಳೆದಾಡು ಹೊಡೆದ್ರು, ಸುಪ್ರೀಂ ಕೋರ್ಟ್ಗೆ ಬೆಂಕಿ ಹಾಕಿದ್ರು, ಸಂಸತ್ ಭವನಕ್ಕೆ ಬೆಂಕಿ ಹಾಕಿದ್ರು, ಏನೇನೋ ನಡೆದೋಯ್ತು. ಶ್ರೀಲಂಕಾದ್ದು ಅದೇ ಗತಿ ಆಯಿತು. ಆಡಳಿತ ಮಾಡ್ತಿದ್ದವರೆಲ್ಲ ದೇಶ ಬಿಟ್ಟು ಓಡೋಗಬೇಕಾಯ್ತು. ಬಾಂಗ್ಲಾದೇಶದ ನಿಮಗೆ ಗೊತ್ತೇ ಇದೆ, ಶೇಖ್ ಹಸೀನಾ ಬಂದು ಭಾರತದಲ್ಲಿ ತಲೆಮರೆಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಸೊ ಇದನ್ನೆಲ್ಲ ನೋಡಿದ ಮೇಲೆ ಮೋದಿ ಅಂಡ್ ಅಮಿತ್ ಶಾ ಇಬ್ಬರಿಗೂ ಸಹ ಒಂದು ಭಯ ಶುರುವಾಗಿದೆ, ಡವ ಶುರುವಾಗಿದೆ. ಅರೆ ನಮ್ಮ ದೇಶ ಇರುವಂತಹ ಸುತ್ತಮುತ್ತಲಿರುವ ಎಲ್ಲ ನೆರೆ ರಾಷ್ಟ್ರಗಳೆಲ್ಲ ಆಲ್ಮೋಸ್ಟ್ ಆಗಿದೆಯಲ್ಲ. ಪಾಕಿಸ್ತಾನ ಬಿಡಿ, ಪಾಕಿಸ್ತಾನದಲ್ಲಿ ಯಾವಾಗಲೂ ಅದೇ ಪರಿಸ್ಥಿತಿನೇ. ಅಲ್ಲಿ ಅದೊಂದು ಬಿಕಾರಿ ರಾಷ್ಟ್ರ. ಅದು ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾವಾಗ ಆರ್ಮಿಯವರು ಹೋಗಿ ಸಿವಿಲ್ ಗವರ್ನಮೆಂಟ್ನ ಕಿತ್ತು ಬಿಸಾಕ್ಬಿಡ್ತಾರೆ, ಅದಕ್ಕೇನು ಲೆಕ್ಕನೇ ಇಲ್ಲ. ಅದು 24/7 ಒಂದು ರೀತಿಯಾಗಿ ಪ್ರಕ್ಷುಬ್ಧತೆಯಲ್ಲೇ ಬದುಕ್ತಾ ಇರುವಂತಹ ಒಂದು ಗಲೀಜು ರಾಷ್ಟ್ರ ಅದು. ಇನ್ನು ಚೈನಾದಲ್ಲಿ ಬಿಡಿ, ಅದು ಬೇರೆ ವಿಚಾರ. ಆ ಚೈನಾ ಒಂದು ಬಿಟ್ಟು, ಪಾಕಿಸ್ತಾನದ ಈ ಗತಿ ಬಿಟ್ಟು ಮಿಕ್ಕ ಎಲ್ಲ ನೆರೆ ರಾಷ್ಟ್ರಗಳಲ್ಲಿಯೂ ಸಹ ಎಲ್ಲೋ ಆಗಿದೆ. ಭೂತಾನಲ್ಲೂ ಸ್ವಲ್ಪ ಒಂದಷ್ಟಿಗೆ ಸಿಟ್ಟು ಪ್ರದರ್ಶನಗಳು ಆಗಿತ್ತು ಒಂದು 6 ತಿಂಗಳ ಹಿಂದೆಗಡೆ. ಆ ಹಿನ್ನೆಲೆಯಲ್ಲಿ ಅಮಿತ್ ಶಾ ಈಗ ದೆಹಲಿ ಪೊಲೀಸರನ್ನು ಕೂರಿಸ್ಕೊಂಡು ಮೀಟಿಂಗ್ ಮಾಡಿ, ಈ ಕ್ರಾಂತಿಗಳು, ಚಳುವಳಿಗಳು ಇಲ್ಲಿಯವರೆಗೆ 1974ರಿಂದ ಇಲ್ಲಿಯವರೆಗೆ ಕಳೆದ 51 ವರ್ಷಗಳಲ್ಲಿ ಏನೆಲ್ಲ ಕ್ರಾಂತಿಗಳು, ಚಳುವಳಿಗಳಾಗಿದ್ದಾವೆ, ಸಣ್ಣದಿರ್ಬೋದು ದೊಡ್ಡದಿರ್ಬೋದು. ಎಮರ್ಜೆನ್ಸಿ ವಿರುದ್ಧ ಜಯಪ್ರಕಾಶ್ ನಾರಾಯಣ ಅವರ ಚಳುವಳಿಯಿಂದ ಹಿಡಿದು ಅಣ್ಣಾ ಹಜಾರೆ ಹೆಸರಿನಲ್ಲಿ ಅಥವಾ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ನಡೆದ ಭ್ರಷ್ಟಾಚಾರ ವಿರೋಧಿ ಚಳುವಳಿ UPA ಸರ್ಕಾರದ ವಿರುದ್ಧದವರೆಗೆ ಎಲ್ಲ ಚಳುವಳಿಗಳು, ಎಲ್ಲ ಹೋರಾಟಗಳನ್ನು ಅಧ್ಯಯನ ಮಾಡಿ, ಈ ಚಳುವಳಿಗಳು ಹೇಗೆ ಹುಟ್ಕೊಳ್ತವೆ, ಯಾರೆಲ್ಲ ಇದರಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗ್ತಾರೆ, ಹೇಗೆ ಆರಂಭಿಸ್ತಾರೆ, ಎಲ್ಲಿಂದ ಫಂಡಿಂಗ್ ಬರುತ್ತೆ, ಎಲ್ಲೆಲ್ಲಿ ಏನೇನೋ ಘಟನೆಗಳು ನಡೀತವೆ, ಮೀಟಿಂಗ್ಗಳು ಹೆಂಗಾಗ್ತವೆ, ಯಾವ ರೀತಿ ಅಜೆಂಡಾ ಸೆಟ್ ಆಗುತ್ತೆ, ಏನು ನಡೆಯುತ್ತೆ, ಇಡೀ ಚಳುವಳಿ ಹೇಗೆ ನಡೆಯುತ್ತೆ, ಒಂದೊಂದು ಚಳುವಳಿಯನ್ನು ಅಧ್ಯಯನ ಮಾಡಿ ನನಗೆ ವರದಿ ಕೊಡಿ ಅಂತ ದೇಶದ ಗೃಹ ಮಂತ್ರಿ ಅಮಿತ್ ಶಾ ದೆಹಲಿ ಪೊಲೀಸ್ನಲ್ಲಿರುವಂತಹ ಗುಪ್ತಚರ ಇಲಾಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಭಾರತದಲ್ಲಿ, ನೇಪಾಳದಲ್ಲಿ ನಡೆದಂತಹ, ಬಾಂಗ್ಲಾದೇಶದಲ್ಲಿ ನಡೆದಂತಹ, ಶ್ರೀಲಂಕಾದಲ್ಲಿ ನಡೆದಂತಹ ಇತ್ತೀಚಿನ ಬೆಳವಣಿಗೆಗಳೇನಿದ್ದಾವೆ ಅವು ನಡೆಯೋದಕ್ಕೆ ಅವಕಾಶ ಮಾಡಿಕೊಡಬಾರದು. ಆಡಳಿತ ಹೇಗೆ ಉತ್ತಮಪಡಿಸಿಕೊಳ್ಳೋಣ, ಜನರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ದೇಶನ ಚೆನ್ನಾಗಿ ನೋಡ್ಕೊಳ್ಳೋಣ, ಅಭಿವೃದ್ಧಿ ಪಥದ ಕಡೆ ಕರ್ಕೊಂಡು ಹೋಗೋಣ, ಎಲ್ಲರಿಗೂ ಒಳ್ಳೇದಾದ್ರೆ ಎಲ್ಲರೂ ಸಂತೋಷವಾಗಿರ್ತಾರೆ, ಖುಷಿಯಾಗಿರ್ತಾರೆ, ಸರ್ಕಾರಕ್ಕೂ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ಬಿಟ್ಟು ಸಿಟ್ಟು ಮಾಡಿಕೊಂಡ್ರೆ ಅವರು ಸಿಟ್ಟಿಂದ ಏನಾಗಬಹುದು ಅದನ್ನ ಆಗದಂತೆ ನೋಡ್ಕೊಳ್ಳೋದಕ್ಕೆ ಒಂದು SOS ರೆಡಿ ಮಾಡಿ ಯಾವುದನ್ನು ಬಿಡಬೇಡಿ ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಏನು? ಇವರಿಗೂ ಸಹ ಆತಂಕ ಇದೆ. ಆದರೆ ಈ ಹೆಸರಿನಲ್ಲಿ ಇಲ್ಲಿಯವರೆಗೆ ಆ ರೀತಿಯಾದಂತಹ ಯಾವುದೇ SOS ಇಲ್ಲದೇನೆ, ಯಾವುದೇ ರೀತಿಯಾದಂತಹ ಆದೇಶಗಳಿಲ್ಲದೇನೆ, ಎಲ್ಲಿ ಸಣ್ಣ ಚಳುವಳಿ ಆದರೂ ಸಹ ಅದನ್ನ ತುಂಬಾ ಕ್ರೂರವಾಗಿ ತುಳಿಯುವಂತಹ NDA ಸರ್ಕಾರ, ಮೋದಿ ಸರ್ಕಾರ, ಅಮಿತ್ ಶಾ ನೇತೃತ್ವದಲ್ಲಿರುವಂತಹ ಗೃಹ ಇಲಾಖೆ, ಅದು ಕೃಷಿ ಕಾಯ್ದೆಗಳ ವಿರುದ್ಧ ರೈತ ಚಳುವಳಿ ಆಗಿರಬಹುದು, NRCಯ ವಿರುದ್ಧ ಅಥವಾ CAA ವಿರುದ್ಧ ನಡೆಸಿದಂತಹ ಮುಸ್ಲಿಂ ಸಮುದಾಯದ ಹೋರಾಟಗಳಾಗಿರ್ಬೋದು, ಇನ್ಯಾವುದೇ ಹೋರಾಟಗಳಾಗಿರ್ಬೋದು, ಅವುಗಳನ್ನ ನಿರ್ದಾಕ್ಷಿಣ್ಯವಾಗಿ ತುಳಿದು ಹಾಕಿದ್ದಾರೆ. ಎಷ್ಟು ಜನ ರೈತರು ವರ್ಷ ಒಂದೂವರೆ ವರ್ಷದವರೆಗೆ ಬೀದಿಗಳಲ್ಲೇ ಬಿದ್ದಿದ್ರು. ಶಹೀನ್ ಭಾಗ್ ಏನಾಯ್ತು, ಅಲ್ಲಂತಹ ಚಳುವಳಿ ನಡೀತು CAA ವಿರುದ್ಧ. ಎಲ್ಲವನ್ನು ಸಹ ಇವರು
ಎಷ್ಟು ಕ್ರೂರವಾಗಿ ತುಳಿದು ಹಾಕಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಮತ್ತು ಆ ಚಳುವಳಿಗಾರರನ್ನ, ಹೋರಾಟಗಾರರನ್ನ ಯಾವ್ಯಾವ ಜೈಲುಗಳಿಗೆ, ಯಾವ್ಯಾವ ಕೇಸುಗಳ ಮೇಲೆ ಹಾಕಿದ್ದಾರೆ, ಇವತ್ತಿಗೂ ಎಷ್ಟೆಲ್ಲ ಜನ ಜೈಲಲ್ಲಿದ್ದಾರೆ, ಯಾರ್ಯಾರು ಏನೇನು ಅನುಭವಿಸಿದ್ದಾರೆ, ಆ ಚಳುವಳಿಗಾರರು, ಹೋರಾಟಗಾರರು ಏನೇನಾದರೂ ಅವ್ರ ಮೇಲೆ ಸರ್ಕಾರ ಯಾವೆಲ್ಲ ಕೇಸುಗಳು ಹಾಕಿದೆ ಅದೆಲ್ಲ ನಿಮಗೆ ಗೊತ್ತಿದೆ. ಯೂನಿವರ್ಸಿಟಿ ವಿದ್ಯಾರ್ಥಿಗಳನ್ನು ಬಿಟ್ಟಿಲ್ಲ. ಉಮರ್ ಖಾಲಿದ್ ಆಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ಎಷ್ಟು ಜನರನ್ನ ಯಾವ್ಯಾವ ರೀತಿ ಕಾಡಿದ್ದಾರೆ. ಏನು SOS ಇಲ್ಲದೇನೆ. ಆದರೆ ಈಗ ಅದಕ್ಕೊಂದು SOS ಅಂತೆ, ಏನು ಮಾಡಬೇಕು ಆ ಸಂದರ್ಭದಲ್ಲಿ ಅಂತ ಒಂದು ಪಟ್ಟಿ, ಮತ್ತೆ ಹೇಗೆ ಆರಂಭ ಆಗ್ತವೆ, ಹೇಗೆ ಅವುಗಳನ್ನ ಆರಂಭದಲ್ಲಿ ಚಿವುಟ್ ಹಾಕಬೇಕು. ಅಂದ್ರೆ ಈ ದೇಶದಲ್ಲಿ ಚಳುವಳಿಗಳಿಗೆ ಅವಕಾಶನೇ ಇರಬಾರ್ದು, ಹೋರಾಟಗಳಿಗೆ ಅವಕಾಶನೇ ಇರಬಾರ್ದು, ಯಾವ ಪ್ರತಿಭಟನೆ, ಯಾವ ಆಕ್ರೋಶ, ಯಾವ ಅಸಮಾಧಾನವೂ ಸಹ ಹೊರಗೆ ಬರಬಾರ್ದು. ಬಾಯಿ ಮುಚ್ಕೊಂಡು ಎಲ್ಲರೂ ಇರಬೇಕು, ಚೈನಾದಲ್ಲಿ ಇದ್ದಂಗಿರಬೇಕು, ಅಥವಾ ಇನ್ಯಾವುದೇ ಸರ್ವಾಧಿಕಾರಿ ದೇಶಗಳು ನಾರ್ತ್ ಕೊರಿಯಾದಲ್ಲಿ ಇದ್ದಂಗಿರಬೇಕು. ಯಾರು ಬಾಯಿ ಬಿಡಬಾರ್ದು. ಬಾಯಿ ಬಿಟ್ರೆ ಏನು ಮಾಡಬೇಕು, ಬಾಯಿ ಬಿಡೋದಕ್ಕೆ ಮೊದಲು ಏನು ಸೂಚನೆಗಳು ಸಿಗ್ತವೆ ಅವುಗಳನ್ನು ಕಂಡುಹಿಡೀರಿ. ಬಾಯಿ ಬಿಟ್ರೆ ಏನು ಮಾಡಬೇಕು ಅನ್ನೋದನ್ನ ಹೇಳಿ, ಆರಂಭದಲ್ಲೇ ಏನೇನು ಮಾಡಬೇಕು, ಯಾವ ರೀತಿ ಅವರನ್ನ ಹೊಸಕ್ಕೆ ಬಿಸಾಕ್ಬಿಡ್ಬೇಕು, ಯಾವ ರೀತಿ ಆ ಹೋರಾಟ, ಆ ಚಳುವಳಿ ದೊಡ್ಡ ಮಟ್ಟದಲ್ಲಿ ಮುಂದಕ್ಕೆ ಹೋಗದ ರೀತಿ, ಬೆಳೆಯದ ರೀತಿಯಲ್ಲಿ ಅದನ್ನ ಕಟ್ಟಿ ಹಾಕಬೇಕು ಅನ್ನೋದನ್ನ ನಮಗೆ ತಿಳಿಸಿ, ಅದಕ್ಕೆಲ್ಲ ಉಪಾಯ ತಿಳಿಸಿ ಅಂತಲೇ ಈ ಆದೇಶದ ಅರ್ಥ. ಅಂದ್ರೆ ಪ್ರಜಾಪ್ರಭುತ್ವ ಅಂತ ಹೆಸರಿಗಿರುತ್ತೆ. ಇಲ್ಲಿ ಯಾರೂ ಮಾತಾಡಂಗಿಲ್ಲ, ವಾಕ್ ಸ್ವಾತಂತ್ರ್ಯ ಇರೋದಿಲ್ಲ, ಹೋರಾಟದ ಸ್ವಾತಂತ್ರ್ಯ ಇರೋದಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದಿಲ್ಲ. ಬಾಯಿ ಮುಚ್ಕೊಂಡು ಸರ್ಕಾರ ಮಾಡಿದ್ದನ್ನ ಅನುಭವಿಸ್ಕೊಂಡು ಸುಮ್ಮನೆ ಇರಬೇಕು. ಸುಮ್ಮನೆ ಯಾರು ಇರೋದಿಲ್ವೋ, ಯಾರು ಅದಕ್ಕೆ ಒಂದಷ್ಟು ಜನರನ್ನ ಮೇಲೆ ತರೋದಕ್ಕೆ ಪ್ರಯತ್ನ ಮಾಡ್ತಾರೋ, ಸರ್ಕಾರದ ನೀತಿಗಳು ಅನೀತಿಗಳ ವಿರುದ್ಧ ಜನರ ಧ್ವನಿಯಾಗೋಕೆ ಹೋಗ್ತಾರೋ, ಲೀಡರ್ಸ್ ಆಗೋಕೆ ಹೋಗ್ತಾರೋ, ಜನರನ್ನ ಕರ್ಕೊಂಡು ಬರೋಕೆ ಬರ್ತಾರೋ ಬೀದಿಗೆ, ಅವರನ್ನ ಆರಂಭದಲ್ಲಿ ಹೇಗೆ ಗುರುತಿಸಿ ಅವರನ್ನ ಬಾಯಿ ಮುಚ್ಚಿಸ್ಬೇಕು. ಇದು ಈ ಆದೇಶದ ಉದ್ದೇಶ. ಸೊ ನಿಮ್ಗೆ ಅರ್ಥ ಆಗಿರ್ಬೋದು ಈ ದೇಶನ ಯಾವ ಕಡೆ ಕರ್ಕೊಂಡು ಹೋಗೋದಕ್ಕೆ ಇವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಅದರ ಜೊತೆಗೆ ನಿಮ್ಗೆ ಅರ್ಥ ಆಗಿರಬಹುದು ಇವರು ಎಷ್ಟು ಹೆದರಿದ್ದಾರೆ ಅಂತ. ಎರಡು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ನೋಡೋಣ ಅಂಥದ್ದೊಂದು SOS ಏನು ಮಾಡ್ತಾರೆ ಮುಂದಿನ ಚಳುವಳಿಗಳು. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಜಾರಿಯಲ್ಲಿರೋದು. ಆ ಸಂವಿಧಾನದ ಅಡಿಯಲ್ಲಿ, ನಮ್ಮ ಗಟ್ಟಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಯಾವುದೇ ಅನೀತಿ, ಯಾವುದೇ ಸರ್ಕಾರ ಮಾಡಿದ್ರು ಸಹ ಅದರ ವಿರುದ್ಧ ಚಳುವಳಿಗಳು ಆಗೇ ಆಗ್ತವೆ. ನೀವು ಎಷ್ಟು ಪ್ರಯತ್ನ ಮಾಡಿದ್ರೂ ಆಗತ್ತೆ. ಸೊ ಅದಕ್ಕೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇವರು SOS ಏನಿರುತ್ತೆ, ಚಳುವಳಿಯ ದಮ್ಮು ತಾಕತ್ತು ಏನಿರುತ್ತೆ, ಚಳುವಳಿಗಳು ಯಾವ ರೀತಿಯಾಗಿ ರೂಪುಗೊಳ್ತವೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ವಿ ವಿಲ್ ವೇಟ್ ಅಂಡ್ ಸಿ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಮುಂದೆ ಸಮಯನೇ ಅದಕ್ಕೆಲ್ಲವೂ ಸಹ ಉತ್ತರವನ್ನು ಕೊಡುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.